ಮಾತಾಡ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಡೊಮೆಸ್ಟಿಕ್ ಸರ್ವಿಸ್ ಲೈನ್ ಅಂದ್ರೆ ಈಗ ನಿಮ್ಮ ಮನೆಗಳಿಗೆ KEB ಕಂಪನಿ ಸರ್ವಿಸ್ ಲೈನ್ ಹೇಳ್ತಾರಲ್ಲ ಅದ್ರ ಬಗ್ಗೆ ಇದೆ. ನಾವು ಡೊಮೆಸ್ಟಿಕ್ ಸರ್ವಿಸ್ ಲೈನ್ಸ್ ಇರ್ತೀವಿ. ಆಕ್ಚುಲಿ ಏನಂತಂದ್ರೆ ಈಗ ನಿಮ್ಮೊಂದು ಬಿಲ್ಡಿಂಗ್ ಇದು ನಿಮ್ ಬಿಲ್ಡಿಂಗ್ ಅನ್ಕೊಂಡ್ರಿ ಹುಡುಗರು ಸರ್ ಶೈಡ್ ಹೊಡಿಬೇಕು. ಸೊ ಎಲೆಕ್ಟ್ರಿಕಲ್ ಪೋಲ್ಸ್ ಇಲ್ಲಿ ಬಂದ್ರೆ ಇರ್ಬಿಡೋದು ಸರ್ಸ್ಬೇಕು ಸರ್ಸಿ ಸರ್ಕಲ್ ಮಾಡ್ಕೋಬೇಕು. ಸೊ ಫ್ರಮ್ ದಿಸ್ ಎಂಡ್ ಆಫ್ ದ ಡಿಸ್ಟ್ರಿಬ್ಯೂಷನ್ ಲೈನ್ ಟು ದ ಕನ್ಸ್ಯೂಮರ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಸರ್ವಿಸ್ ಲೈನ್. ಇಲ್ಲಿಂದ ಇಲ್ಲಿಗೆ ನೀವು ಲೈನ್ ತಗೊಂತಾರಲ್ಲ, ಇಲ್ಲಿಂದ ಇಲ್ಲಿ ಲೈನ್ ತಗೊಂತಾರಲ್ಲ, ಇದಾಕಿ ಇಲ್ಲಿ ಲೈನ್ಸ್ ಹೋಗಿರ್ತಾವ KEB. ಬಟ್ ಈ ಪಾಯಿಂಟ್ ಇಂದ ನೀವೇನ್ ತಗೊಂತಿರ್ತಾರಲ್ಲ ಈಗ ನಾವು ಹೇಳ್ತೀವಿ ಸರ್ವಿಸ್ ಲೈನ್ ಅಂತ ಹೇಳ್ತೀವಿ. ಸರ್ವಿಸ್ ಲೈನ್ ಮೇಲೆ ಒಂದು ಫೋಟೋ ಬಿಟ್ಟಿದ್ದೀವಿ. ಸೊ ಎಷ್ಟು ಹಿಡಿದ್ರೆ ಮಾತ್ರ ಕರೆಕ್ಟ್ ಬರುತ್ತೆ. ಇಲ್ಲಾಂದ್ರೆ ನೋಡ್ರಿ ಕಾಣಲ್ಲ. ದ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದೇನು ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಪಾಠಕ್ಕೆ ಇಲ್ಲ. ದ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅಟ್ ದ ಎಂಡ್ ಆಫ್ ದ ಪಾಯಿಂಟ್ ಆಫ್ ದ ಕನ್ಸ್ಯೂಮರ್ ಪಾಯಿಂಟ್. ಇದು ಕನ್ಸ್ಯೂಮರ್ ಪಾಯಿಂಟ್ ಎಂಡ್. ಇಲ್ಲಿ ಡಿಸ್ಟ್ರಿಬ್ಯೂಷನ್ ಲೈನ್ ಸ್ಟಾಪ್ ಆತ. ಅಂದ್ರೆ ಸ್ಟಾಪ್ ಆದ್ರೆ ಮುಂದೆ ರನ್ನಿಂಗ್ ಆಗಿರ್ತೈತಿ. ಬಟ್ ನಿಮ್ಮ ಮನೆಗೆ ಇದು ಲಾಸ್ಟ್ ಪಾಯಿಂಟ್. ಇದು ಮುಂದೆ ಇನ್ನೊಬ್ಬರು ಕಂಬಕ್ಕೆ ಹೋಗಿರ್ತದೆ, ಅದು ಅಲ್ಲಿ ಅವ್ರು ಆ ಮನೆಗೆ ಅದು ಲಾಸ್ಟ್ ಪಾಯಿಂಟ್. ಇಲ್ಲಿ ನಿಮ್ಮ ಮನೆಗೆ ಇದು ಲಾಸ್ಟ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಆಗಿ ಇಲ್ಲಿಂದ ಇರ್ತದೆ. ಇಲ್ಲಿಂದ ಏನೇ ಇದ್ರು ನಿಮ್ಮ ಕರ್ಸನೆ ನೀವು ಮಾಡ್ಕೊಳ್ಳೋದು. ಇಲ್ಲಿಂದೆಲ್ಲ ಇಲ್ಲಿ ಮಟ್ಟ ಅಪ್ಪ ಇರ್ತೈತಿ, ಆ ಗೌರ್ಮೆಂಟ್ ಅಥಾರಿಟಿ ಇರ್ತೈತಿ. ಇಲ್ಲಿ ಕಂಬ ಹಾಕೋದಾಗ್ಲಿ ಲೈನ್ ಹೇಳೋದಾಗ್ಲಿ ಅದು ಗೌರ್ಮೆಂಟ್ ಅಥಾರಿಟಿ ಇರ್ತದೆ. ಬಟ್ ಈ ಲಾಸ್ಟ್ ಡಿಸ್ಟ್ರಿಬ್ಯೂಷನ್ ಲಾಸ್ಟ್ ಪಾಯಿಂಟ್ ಇಂದ ನಿಮ್ಮ ಮನೆಗೆ ನೀವು ತಗೋತಿರೋದು ಅದು ನಿಮ್ಮ ಖರ್ಚು ವೆಚ್ಚ ನೀವು ಮಾಡ್ಕೊಂಡಿರ್ಬೇಕಾಗ್ತೈತಿ. ಇದು ದಿಸ್ ನೆಟ್ವರ್ಕ್ ಮೇ ಬಿ ಸಿಂಗಲ್ ಫೇಸ್ ಆರ್ 3 ಫೇಸ್. ಇದು ಸಿಂಗಲ್ ಫೇಸ್ ಇರಬಹುದು, 3 ಫೇಸ್ ಇರಬಹುದು, ಡಿಪೆಂಡಿಂಗ್ ಅಪಾನ್ ದ ಏರಿಯಾ ಆಫ್ ದ ನೆಟ್ವರ್ಕ್. ಅಲ್ಲಿ ನಿಮ್ ಇಂಡಸ್ಟ್ರೀಸ್ ಅಥವಾ ಹೆಕ್ಟೇರ್ಗಳು ಏನೋ ಬಂದಿದ್ದು ಅಂದ್ರೆ ಅಲ್ಲಿ 3 ಫೇಸ್ ಲೈನ್ ಬಂದಿರ್ತೈತಿ. ಅಲ್ಲಿ ಏನೋ ಬಂದಿಲ್ಲಪ್ಪ ಬರೀ ಒಂದು ಸ್ಟ್ರೀಟ್ಸ್ ಅಷ್ಟೇ ಅದಾವು, ಮನೆಗಳು ಅಷ್ಟೇ ಅದಾವ ಅಂದಾಗ ಅಲ್ಲಿ ಸಿಂಗಲ್ ಫೇಸ್ ಅಷ್ಟೇ ಬಂದಿರ್ತೈತಿ. ಆಯ್ತಾ? ಸೊ ಈ ಸರ್ವಿಸ್ ಲೈನ್ ಒಳಗೆ ಈ ಸರ್ವಿಸ್ ಲೈನ್ ನಿಮಗೆ ಇಲ್ಲಿಂದ ನೀವೇನು ಸರ್ವಿಸ್ ಲೈನ್ ತಗೋತಿರಲ್ಲ ಬಿಲ್ಡಿಂಗ್ ಗೆ ಈ ಪೋಲಿಂದ ಇಟ್ ಮೇ ಬಿ ಓವರ್ ಹೆಡ್ ಲೈನ್ಸ್ ಆರ್ ಅಂಡರ್ ಗ್ರೌಂಡ್. ಅದು ಓವರ್ ಹೆಡ್ ಲೈನ್ಸ್ ಇರಬಹುದು, ಅಂಡರ್ ಗ್ರೌಂಡ್ ಇರಬಹುದು. ಸೊ ಅದನ್ನು ಮತ್ತೆ ಅಲ್ಲಿನೂ ಕೂಡ ನೀವು ಇಲ್ಲಿಂದ ಇಲ್ಲಿಗೆ ಸಿಂಗಲ್ ಪೇಜ್ ತಗೋಬಹುದು, 3 ಪೇಜ್ ತಗೋಬಹುದು, ಡಿಪೆಂಡಿಂಗ್ ಅಪಾನ್ ದ ಯುವರ್ ಲೋಡ್ ಡಿಮ್ಯಾಂಡ್. ಲೋಡ್ ಡಿಮ್ಯಾಂಡ್ ಅಂದ್ರೆ ನೀವು ಎಷ್ಟು ಕರೆಂಟ್ ಉಪಯೋಗ ಮಾಡ್ತಾರೆ, ಎಷ್ಟು ಮನೆಗೆ ಏನೇನು ಸಾಮಗ್ರಿ ಉಪಯೋಗ ಮಾಡ್ತಾರೆ, ಯಾವ್ಯಾವ ಉಪಯೋಗ ಮಾಡ್ತಾರೆ, ಅದ್ರ ಕರೆಂಟ್ ರೇಟಿಂಗ್ ಮ್ಯಾಗ ಅಲ್ಲಿ ಐತಿ. ನೀವು ಸಿಂಗಲ್ ಪೇಜ್ ತಗೋಬಹುದು ಅಥವಾ 3 ಪೇಜ್ ತಗೋಬಹುದು. ಲೋಡ್ ಬಹಳ ಜಾಸ್ತಿ ಆತಲ್ಲ ದೇರ್ ಮಸ್ಟ್ ಬಿ 3 ಪೇಜ್. ನಿಮ್ ಲೋಡ್ ಜಾಸ್ತಿ ಇತ್ತಂದ್ರೆ ಹೈಯರ್ ಲೋಡ್ ಇತ್ತಂದ್ರೆ ಅವಾಗ ಏನ್ ಮಾಡ್ತಾರೆ KEB 3 ಪೇಜ್ ಲೈನ್ ತೊಗೊಳಕ ನಿಮ್ಗೆ ಪ್ರಿಪೇರ್ ಮಾಡ್ತಾರೆ, ಅವತ್ತು ಸಿಂಗಲ್ ಪೇಜ್ ಕೊಡಂಗಿಲ್ಲ. ಓಕೆ. ಸೊ ಈ ಸಿಂಗಲ್ ಪೇಜ್ 3 ಪೇಜ್ ಆಗಿ ನೀವೇನು ತಗೋತಿರಲ್ಲ ಇಲ್ಲಿಂದ ಇಲ್ಲಿಗೆ ಇಟ್ ಮೇ ಬಿ ಎ ಓವರ್ ಹೆಡ್ ಲೈನ್ಸ್ ಆರ್ ಅಂಡರ್ ಗ್ರೌಂಡ್. ಓವರ್ ಹೆಡ್ ಲೈನ್ ಆರ್ ಅಂಡರ್ ಗ್ರೌಂಡ್. ಅಂಡರ್ಗ್ರೌಂಡ್ ಕೇಬಲ್. ಈ ಸರ್ವಿಸ್ ಲೈನ್ ಈ ಕಂಪನಿ ತಗೊಂಡಿರ್ತಾರಲ್ಲ ಇದು ನಿಮ್ಗೆ ಮನೆಗೆ ತಗೋಬೇಕಾದ್ರೆ ನೀವು ಓವರ್ ಹೆಡ್ ಲೈನ್ಸ್ ಅಂತ ತಗೋಬಹುದು, ಅಥವಾ ಇಲ್ಲಿ ಹಿಂಗಾಗಿ ಅಂಡರ್ಗ್ರೌಂಡ್ ಕೇಬಲ್ ಆಗಿದೆ ಭೂಮಿಯಾಗಿಂದ ಅಷ್ಟೇ ಅರ್ತ್ ಈ ಒಳಗ ಇಲ್ಲಿಂದ ಇಲ್ಲಿ ನೀವು ಸಪ್ಲೈನ ತಗೋಬಹುದು. ಓಕೆ. ಈಗ ನಾವಿಗೆ ಫಸ್ಟ್ಗೆ ಓವರ್ ಹೆಡ್ ಲೈನ್ಸ್ ಬಗ್ಗೆ ನಾವು ನೋಡೋಣ. ಈಗ ಓವರ್ ಹೆಡ್ ಲೈನ್ಸ್ ಒಳಗೆ ಬೇರ್ ಕಂಡಕ್ಟರ್ಸ್ ನಾವು ಯೂಸ್ ಮಾಡ್ತೀವಿ. ಏನಂದ್ರೆ ಬೇರ್ ಕಂಡಕ್ಟರ್ಸ್, ಇನ್ಸುಲೇಟೆಡ್ ಕಂಡಕ್ಟರ್ಸ್ ಯೂಸ್ ಮಾಡ್ತೀವಿ, ಬೇರ್ ಕಂಡಕ್ಟರ್ಸ್ ಅನ್ನು ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಬೇರ್ ಕಂಡಕ್ಟರ್ಸ್ ಯೂಸ್ ಮಾಡ್ಬೇಕಂತಂದ್ರೆ ಇಲ್ಲಿ ಯಾವ ರೀತಿ ಸಿಸ್ಟಮ್ ಮಾಡ್ತೀವಿ ಅಂದ್ರೆ ಇದರಿಂದ ಡಿಸ್ಟ್ರಿಬ್ಯೂಷನ್ ಪೋಲ್. ಇಲ್ಲಿ ಡಿಸ್ಟ್ರಿಬ್ಯೂಷನ್ ಲೈನ್ ಒಳಗೆ ಶಕಲ್ ಇನ್ಸುಲೇಟರ್ ಹಿಂಗೆ ಲೈನ್ ಹೋಗಿರ್ತಾವೆ. ಮುಂದೆ ನಾ ಇಲ್ಲಿ ಒಂದೇ ಹಾಕಿರ್ತೀನಿ, 3 ಲೈನ್ ಹಾಕಿಲ್ಲ, 1 ಲೈನ್ ಹಾಕಿರ್ತೀನಿ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ.
ಈ ಶಕಲ್ ಇನ್ಸುಲೇಟರ್ ಮುಖಾಂತರ ಇಲ್ಲಿಂದ ಲೈನ್ ಹೋಗಿರ್ತೈತಿ, ಡಿಸ್ಟ್ರಿಬ್ಯೂಷನ್ ಲೈನ್. ಇದು ಡಿಸ್ಟ್ರಿಬ್ಯೂಷನ್ ಲೈನ್ ಹಿಂಗೆ ಮುಂದೆ ಹೋಗಿರ್ತದೆ. ಇಲ್ಲಿ ನಿಮ್ಮ ಮನೆಗೆ ನೀವು ಸಪ್ಲೈ ತಗೋಬೇಕಂತಂದ್ರೆ ಇಲ್ಲಿ ಏನ್ ಮಾಡ್ತಿದ್ರೆ ಸ್ಟ್ರಿಂಗ್ ಮಾಡ್ತಾರೆ. ಸ್ಟ್ರಿಂಗ್ ಈ ರೀತಿ ಒಂದು ಇದು ಬೇರ್ ಕಂಡಕ್ಟರ್ಗೆ ತೆಳಗಿರಲಿ. ಸೊ ಇಲ್ಲಿಂದ ಏನ್ ಮಾಡ್ತಾರೆ, ಇಲ್ಲಿಂದ ನಿಮ್ಮ ಲೈನ್ ಹಿಂಗ್ ತಗೊಂಡಿರ್ತಾರೆ, ನಿಮ್ಮ ಮನೆಗೆ ತಗೊಂಡ್ರೆ ಅವಾಗ ಇದಕ್ಕೆ ಇಲ್ಲಿಂದ ಇದಕ್ಕೆ ಇರ್ತೀರಿ, ಇದಕ್ಕೆ ಜಂಪ್ ಕೊಟ್ಟಿರ್ತಾರೆ. ಸ್ವಲ್ಪ ಕಮ್ಮಿ ಮಾಡಿ, ಇಲ್ಲಿ ಕಮ್ಮಿ ಮಾಡ್ಕೊಂಡು ಇಲ್ಲಿ ಅಲ್ಲಿ ಕಮ್ಮಿ ಮಾಡ್ಕೊಂಡು ನೋಡ್ರಿ, ಇದು ಪೋಲ್. ದಿಸ್ ದ ಪೋಲ್. ಅಟ್ ದಿಸ್ ಪೋಲ್ ದಿಸ್ ಸ್ಟ್ರೈನ್ ಇನ್ಸುಲೇಷನ್, ಶಕಲ್ ಇನ್ಸುಲೇಟರ್. ಸೊ ಈ ಶಕಲ್ ಇನ್ಸುಲೇಟರ್ಗೆ ನಿಮ್ ಲೈನ್ ಹಿಂಗ್ ಮುಂದೆ ಬಂದು ಹಿಂಗಾಗಿ ಹೋಗಿರ್ತೈತಿ, ಮುಂದೆ ಕಂಟಿನ್ಯೂ ಆಗಿರ್ತೈತಿ. ಎಲ್ಲಿಂದ ಬಂದಿರ್ತೈತಿ ಮುಂದೆ ಕಂಟಿನ್ಯೂ ಆಗಿ ಯಾವುದು ಡಿಸ್ಟ್ರಿಬ್ಯೂಷನ್ ಲೈನ್. ಇದು ಲಾಸ್ಟ್ ಪಾಯಿಂಟ್ ಟು ದೇವರ್ ಪ್ರೈಸಸ್, ನಿಮ್ಮ ಮನೆ ಪಾಯಿಂಟ್ ಬರ್ತಕ್ಕಂಥ ಲಾಸ್ಟ್ ಡಿಸ್ಟ್ರಿಬ್ಯೂಷನ್ ಲೈನ್. ಇದಕ್ಕಿಂತ ಮತ್ತಿಲ್ಲ, ಇಲ್ಲಿ ಇರ್ತದೆ, ಇಲ್ಲಿಂದ ನೀವು ಹಾಕೊಳ್ತಾ ಹೋಗೋದು. ಸೊ ಇಲ್ಲಿ ಈ ಶಕಲ್ ಇನ್ಸುಲೇಟರ್ ಇಲ್ಲಿ ಸ್ಟ್ರಿಂಗಿಂಗ್ ಮಾಡ್ಕೊಂಡು ಇಲ್ಲಿ ಮತ್ತೊಂದು ಇನ್ಸುಲೇಟರ್ ಹಾಕೊಂಡಿರ್ತಾರೆ. ಈ ಇನ್ಸುಲೇಟರ್ ಇಲ್ಲಿ ಬೇರ್ ಕಂಡಕ್ಟರ್ ಅದ್ರ ಬ್ಯಾಗ್ ಯಾವ್ದೋ ಇನ್ಸುಲೇಷನ್ ಅಕಸ್ಮಾತ್ ನೀವು ಕೈ ಮುಟ್ಟಿದ್ರೆ ಶಾಕ್ ಹೊಡ್ತೀವಿ, ತೆರೆಗಿರಲಿ. ನಿಮ್ಗೆ ಕೆಲವು ಸರ್ವಿಸ್ ನೀವು ನೋಡ್ತಾರೆ, ಅದು ಇನ್ಸುಲೇಷನ್ ಹಾಕಿರ್ತಾರ, ಅದು ಬೇರೆ. ಇದು ಬೇರ್ ಕಂಡಕ್ಟರ್ ಇಲ್ಲಿ ಈ ರೀತಿ ಒಂದು ಬೇರ್ ಕಂಡಕ್ಟರ್ ಈ ರೀತಿ ತಗೋತೀವಿ. ಇಲ್ಲಿಂದ ಇನ್ಸುಲೇಟರ್ ಹಾಕೊಂಡು ಈ ಸ್ಟ್ರಿಂಗ್ಸ್ ಹಾಕೊಂಡು ಇಲ್ಲಿಂದ ಮಾಡಿರ್ತೀವಿ, ಲೈನ್ ಹೋಗ್ತೀವಿ. ಇಲ್ಲೇ ಈ ಡಿಸ್ಟ್ರಿಬ್ಯೂಷನ್ ಲೈನ್ ಇಂದ ಇಲ್ಲಿಂದ ಇರ್ತೀವಿ, ಇಲ್ಲಿಂದ ಜಂಪ್ ಕೊಡ್ಕೊಂತ ಇರ್ಬೇಕು. ಏನಂತೀವಿ ಜಂಪ್. ಇದಕ್ಕೆ ಏನಂತಾರೆ ಜಂಪರ್ಸ್ ಅಂತಾರೆ. ಜಂಪರ್ಸ್ ಇದೆಲ್ಲ ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್, ಸರ್ವಿಸ್ ಎಲ್ಲ ಕಡೆ ಬರ್ತೀವಿ ಪದ ತೆಲುಗಲ್ಲಿ ಜಂಪರ್ಸ್ ಅಂತೈತಿ. ಸೊ ಈ ರೀತಿ ಇಲ್ಲಿ ಬಂದಾಗ ಇಲ್ಲಿ ನಿಮ್ಮ ಮನೆ ಕಡೆ ಇರ್ತದೆ, ಇಲ್ಲೊಂದೇ ಇಲ್ಲಿ ಅದೇ ರೀತಿಯಿಂದ ಹಾಕೊಂಡು ಹೋಗ್ತಾರೆ. ಸೊ ರೀತಿ ಇಲ್ಲಿ ಕೂಡ ಈ ರೀತಿ ಇಲ್ಲಿ ಮತ್ತೆ ಇಲ್ಲಿ ಶಕಲ್ ಇರ್ತದೆ, ಇಲ್ಲಿ ಎಷ್ಟಿರ್ತದೆ, ಇಲ್ಲೇ ಶಕಲ್ ಇಷ್ಟಿರಲ್ಲ. ಬಟ್ ಈ ಸಿಸ್ಟಮ್ನಾಗ ಇಲ್ಲಿ ನಿಮ್ಗೆ ಈ ರೀತಿ ಬಂದಿರುತ್ತೆ. ಇಲ್ಲಿ ಈ ರೀತಿ ಬಂದಾಗ ಇಲ್ಲಿ ಏನಾಗ್ತದೆ, ಇದಕ್ಕೆ ಒಂದು ನಡ್ಬಿಡ ಕೊಟ್ಟರು ಇದನ್ನ ನಿಮ್ಮ ಮನೆಯ ಒಳಗೆ ಇದನ್ನ ಫಿಕ್ಸ್ ಮಾಡ್ತಾರ. ಇದು ಒಂದು ಸಾಧ್ಯತೆಗಳೈತಿ. ಇಲ್ಲಿ 2-3 ಟೈಪ್ ಐತಿ. ಈ ಟೈಪ್ ಒಂದ್ ಮಾಡ್ತಾರ, ಇಲ್ಲಾಂದ್ರೆ ಇನ್ನೊಂದು ಟೈಪ್ ಏನ್ ಮಾಡ್ತಾರಂದ್ರೆ ಇಲ್ಲಿ ಒಂದು ಕ್ರಾಸ್ ಆರ್ಮ್ಸ್ ಹಾಕ್ತಾರಂತೆ. ಇಲ್ಲಿ ಇದೊಂದು ಕ್ರಾಸ್ ಆರ್ಮ್ಸ್, ಇದು ಕ್ರಾಸ್ ಆರ್ಮ್ಸ್. ಇಲ್ಲಿ ನಿಮ್ಮ ಮನೆ ಕಡೆ ಒಂದು ಕ್ರಾಸ್ ಆರ್ಮ್ ಅನ್ನ ಹಾಕೊಂಡಿರ್ತೇವೆ. ಇದನ್ನ ಈ ಕ್ರಾಸ್ ಆರ್ಮ್ಸ್ ಇಲ್ಲಿ ಲಾಸ್ಟ್ ಹಿಂಗೆ ಟರ್ನ್ ಆಗಿ ಇಲ್ಲಿ ಆಕ್ಚುಲಿ ಇದು ಆಂಗ್ಯುಲರ್ ಟೈಪ್ ಇರ್ತದೆ. ಆಂಗ್ಯುಲರ್ ಟೈಪ್ ಒಳಗೆ ಮಾಡ್ಕೊಂಡು ನಿಮ್ ಗೋಡೆ ಒಳಗ ಫಿಕ್ಸ್ ಮಾಡ್ತಾರೆ. ಗೋಡೆ ಒಳಗೆ ಸಿಮೆಂಟ್ ಕಾಂಕ್ರೀಟ್ ಹಾಕೊಂಡು ಇದನ್ನ ಫಿಕ್ಸ್ ಮಾಡ್ತಾರೆ. ಇದು ಈ ಸಿಸ್ಟಮ್ನಾಗೂ ಇದು ಮಾಡೋದು. ನೇರವಾಗಿ ಇದನ್ನು ಹಾಕ್ಲಿಕ್ಕೆ ಬರ್ತೈತಿ. ಇಲ್ಲಾಂದ್ರೆ ನೀವು ಒಂದು ಆಂಗ್ಯುಲರ್ ಒಳಗೆ ಇದು ಹಾಕಕ್ಕೂ ಬರುತ್ತೆ. ಇನ್ನೂ ಒಂದೇನಂದ್ರೆ ಇದನ್ನ ಏನ್ ಮಾಡ್ತಾರಂದ್ರೆ ಜೆ ಪೈಪ್ ಮ್ಯಾಗೂ ಫಿಕ್ಸ್ ಮಾಡ್ತಾರೆ. ಫಾರ್ಮ್ ಜೆ ಪೈಪ್ ಇರ್ತಲ್ಲ, ಈ ಜೆ ಪೈಪ್ ಕ್ರಾಸ್ ಆರ್ಮ್ಸ್ ಹಾಕಿ ಇದು ಜೆ ಪೈಪ್ ಇರ್ತಲ್ಲ ಅದಕ್ಕೂ ಹಾಕಿರ್ತಾರೆ. ಅಂದ್ರೆ ಇಲ್ಲಿ ನಿಮ್ ಸ್ಟ್ರಕ್ಚರ್ ತೋರಿಸ್ತಾ ನೋಡ್ರಿ, ಜೆ ಪೈಪ್ ಈ ರೀತಿ ಬಂದಿರ್ತದೆ. ಇಲ್ಲಿ ಫ್ರಂಟ್ ವ್ಯೂ ತೋರಿಸ್ತಾ ನೋಡ್ರಿ. ಸೊ ಜೆ ಪೈಪ್ ಈ ರೀತಿ ಕ್ರಾಸ್ ಆರ್ಮ್ ಹಾಕೊಂಡು ಇದನ್ನ ಏನಂತರ ಇಲ್ಲೇ ಫಿಟ್ಟಿಂಗ್ ಆಗಿರ್ತದೆ, ಈ ಕಡೆಗೆ ಮತ್ತು ಈ ಕಡೆಗೆ. ಡಿಪೆಂಡಿಂಗ್ ಅಪಾನ್ ಲೈನ್ಸ್ ಎಷ್ಟು ತಂದಿರ್ತೀರಿ. ಈಗ ಡಯಾಗ್ರಾಮ್ ಒಂದೇ ತೋರಿಸ್ತಾರೆ. ಆಕ್ಚುಲಿ ಎಷ್ಟು ತಗೊಂಡ್ರೆ 3 ಲೈನ್ ಬಂದಿರ್ತಾವ. ಸಿಂಗಲ್ ಫೇಜ್ ಇತ್ತಂದ್ರೆ ಸಿಂಗಲ್ ಫೇಜ್ಗೆ ಅರ್ತ್ ವೈರ್. ಇದು ಅರ್ತ್ ವೈರ್ ಆಕ್ಚುಲಿ ಮೇಲಿಂದ ನೇರವಾಗಿ ಕ್ಲಾಂಪ್ ಬರ್ತದೆ, ಅದಕ್ಕೆ ಹಾಕಿರ್ತಾರೆ. ಅರ್ತ್ ವೈರ್ ಕ್ಲಾಂಪ್ ಇದು ಬರ್ತದೆ. ಅರ್ತ್ ವೈರ್ ಫೇಜ್ ನ್ಯೂಟ್ರಲ್.
ಇದು ಸಿಂಗಲ್ ಫೇಸ್. ಸಪೋಸ್ 3 ಫೇಸ್ ಇತ್ತಂದ್ರೆ L1, L2, L3 ನ್ಯೂಟ್ರಲ್. ನ್ಯೂಟ್ರಲ್ ಯಾವುದು? ಕೆಳಗಡೆ ಲಾಸ್ಟ್ ಪಾಯಿಂಟ್ ಯಾವ್ದು ಕೆಳಗೆ ಇರ್ತೈತಿ ಲಕ್ಷ ಇರಲಿ. ಯಾವ ಸರ್ವಿಸ್ ಲೈನ್ ಒಳಗೆ ನ್ಯೂಟ್ರಲ್ ವೈರ್ ಯಾವಾಗಲೂ ಕೆಳಗಡೆ ಇರ್ತೈತಿ, ಅದರ ಮೇಲ್ಗಡೆ ಫೇಸ್ ಇರ್ತಾವೆ L1, L2, L3. ಇದು 3 ಫೇಸ್ಗೆ. ಮತ್ತೆ ಅರ್ತ್ ಸಪೋಸ್ ಇದು ಇಲ್ಲ ಅಂತಂದ್ರೆ ನಿಮ್ಗೆ ಬರೀ ಸಿಂಗಲ್ ಫೇಸ್ ಇತ್ತಂದ್ರೆ ಅರ್ತ್ ಫೇಸ್ ನ್ಯೂಟ್ರಲ್ ಈ ರೀತಿ ಇರ್ತದೆ. ಲಕ್ಷ ಇರಲಿ. ಇಲ್ಲಿ ಲೈನ್ ಎಷ್ಟು ಎಳಿತೀರಿ ಇಂಥವು ಇಲ್ಲಿರ್ತಾವ. ಒಂದ್ಸಲ ಹೇಳ್ತಾರೆ, ಲಕ್ಷ ಕೊಡ್ರಿ ಸೀದಾ ಇಂಥ ಈಗ ನಿಮ್ಗೆ ಒಂದೇ ಡೈಗ್ರಾಮ್ ಹಾಕಿ ಒಂದೇ ಲೈನ್ ತೋರಿಸಿದ್ದೀನಿ. ಓಕೆ, ಸೊ ಇಲ್ಲಿ ಆಕ್ಚುಲಿ ಇದು ಏನಿರ್ತಂದ್ರೆ ಇಂಥವು ಒಂದು ಫೇಸ್ ಒಂದು ಇದು ಅರ್ಥಗಂತೂ ನೇರವಾಗಿ ಯಾಕಂದ್ರೆ ಅದಕ್ಕೆ ಇನ್ಸುಲೇಟ್ ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ಅರ್ತ್ ಕನೆಕ್ಷನ್ ಕೊಟ್ಟಿರ್ತೀವಿ, ಅರ್ಥವನ್ನು ನೇರವಾಗಿ ಕೊಡ್ತೀವಿ ಅದರಲ್ಲಿ. ಇಲ್ಲೇ ಒಂದು ಫೇಸ್ಗೆ ಇನ್ನೊಂದು ಇದೇ ಟೈಪ್, ಇನ್ನೊಂದು ಇಲ್ಲೇ ನ್ಯೂಟ್ರಲ್ಗೆ 2 ಇರ್ತಾವೆ. ಸಪೋಸ್ 3 ಫೇಸ್ ಇರ್ತಂದ್ರೆ ಇಂಥವು L1, L2, L3 ಇಂಥವು 3 ಇರ್ತಾವು. ಅದೇ ರೀತಿಗೆ ನ್ಯೂಟ್ರಲ್ ಬಂದು 4 ಒಟ್ಟೆ 4 ಲೈನ್ ಹಿಂಗೆ ಹೋಗ್ತಿರ್ತಾವ ನಿಮಗೆ. ಅರ್ಥ ಆಯ್ತಾ? ಅಬೌವ್ 50 ಮೀಟರ್ಸ್ ಇರ್ತಂದ್ರೆ ಅವಾಗ ಯು ಕ್ಯಾನ್ ಆಡ್ ಎನ್ ಎಕ್ಸ್ಟ್ರಾ ಪೋಲ್ ಹಿಯರ್. ಇಲ್ಲಿ ಏನಂದ್ರೆ ಒಂದು ಎಕ್ಸ್ಟ್ರಾ ಪೋಲ್ ಅನ್ನ ನೀವು ಹಾಕ್ಬೇಕಾಗ್ತದೆ. ಆ ಎಕ್ಸ್ಟ್ರಾ ಪೋಲ್ ಕ್ರಾಸ್ ಮಾಡ್ಕೊಂಡು ಇಲ್ಲಿ ತಗೊಂಡು ಬಂದು ಈ ಟೈಪ್ ಸಿಸ್ಟಮ್ ಇಲ್ಲಿ ಹಾಕೊಂಡು ಈ ರೀತಿ ಮುಂದೆ ಕಂಟಿನ್ಯೂಷನ್ ಮಾಡ್ಬೇಕಾಗ್ತದೆ. ತೆಳಗಿರಲಿ ಅಬೌವ್ 50 ಮೀಟರ್ಸ್ ಯಾವುದು ಈ ಡಿಸ್ಟ್ರಿಬ್ಯೂಷನ್ ಲೈನ್ ನಿಮ್ ಕನ್ಸ್ಯೂಮರ್ ಪಾಯಿಂಟ್ಗೆ ಏನಾದರೂ 50 ಮೀಟರ್ಸ್ ಜಾಸ್ತಿ ಬರಕತ್ತಂದ್ರೆ ಅವ್ರು 50 ಮತ್ತು 50 ಜಾಸ್ತಿ ಬರತ್ತಂದ್ರೆ ಇನ್ನೊಂದು ಇಂಟರ್ ಪೋಲ್ ಅನ್ನ ನೀವು ಎರೆಕ್ಷನ್ ಮಾಡ್ಬೇಕು. ಅಂದ್ರೆ ನನ್ನ ಮಧ್ಯದಲ್ಲಿ ಇನ್ನೊಂದು ಪೋಲ್ ಅನ್ನ ನೀವು ಎರೆಕ್ಷನ್ ಮಾಡ್ಬೇಕಾಗ್ತದೆ. ಅರ್ಥ ಆಯ್ತಾ? ಡಯಾಮೀಟರ್ ಎಷ್ಟು ಇರ್ಬೇಕಂದ್ರೆ ಸೊ ದಟ್ ಈಸ್ 5 ಸೆಂಟಿಮೀಟರ್. ಇದೇ ಡಯಾಮೀಟರ್ ಎಷ್ಟು ಇರಬೇಕು? 5 ಸೆಂಟಿಮೀಟರ್ ಇರಬೇಕು. ಅರ್ಧ ಕಲರ್ಗೆ ಈ ಡಯಾಮೀಟರ್ ಪೈಪ್ ಡಯಾಮೀಟರ್ ಎಷ್ಟಿದೆ? 5 ಸೆಂಟಿಮೀಟರ್ ಇರಬೇಕು. ಲೆಂತ್ ಎಷ್ಟು ಇರಬೇಕು? 4.5 ಮೀಟರ್ಸ್. ಲೆಂತ್ ಎಷ್ಟು ಇರುತ್ತೆ? 4.5 ಮೀಟರ್ಸ್. ಈ ರೀತಿ ಇದ ಲೆಂತ್ ಇರಬೇಕು, ಇದು ಇರಬೇಕು. ಇನ್ನು ಈ ಕ್ರಾಸ್ ಆರ್ ಸೈಡ್ ನಿಮಗೆ ಈ ಕ್ರಾಸ್ ಆರ್ಮ್ ಇಲ್ಲಿ ಇದಕ್ಕೆ ಇದು ಪೋಲ್ಗಾರ ಫಿಕ್ಸ್ ಮಾಡಿ ಅಥವಾ ವಾಲ್ಗಳಾದ್ರೆ ಫಿಕ್ಸ್ ಮಾಡಿ. ಆ ಕ್ರಾಸ್ ಆರ್ಮ್ ಸೈಜ್ ಯಾವ ರೀತಿ ಇರುತ್ತೆ ಅಂದ್ರೆ angular iron angular iron angular iron. This size ಆಗ್ತಿದ್ರೆ so this up to this one 50 mm. This is 50 mm. ಈ ಡೈಮೆನ್ಷನ್ ಇದೆ 50 mm. ಇದಕ್ಕೆ 50 mm. ಇದು thickness. ಇದರ thickness ಇಲ್ಲಿ ಐತಲ್ಲ, ಇದು thickness ಅಂತಲ್ಲ. So that is 6 mm. 6 mm. ಬಟ್ ಲೆಂತ್ ನೀವು ಎಷ್ಟು ತಗೋಬಹುದು ಅಕಾರ್ಡಿಂಗ್ ಟು ಯುವರ್ ಕನ್ವೀನಿಯನ್ಸ್. ಇಲ್ಲಿ ಲೆಂತ್ ಇಷ್ಟ ಇರಬೇಕಂತ ಏನಿಲ್ಲ. ನಿಮ್ಮ ಬಿಲ್ಡಿಂಗ್ ಒಳಗೆ ಯಾವ ರೀತಿ ನೀವು ಕುಂದಿಸ್ಕೊಳ್ತಿರೋ ಆ ರೀತಿ ಇರಬೇಕು. ಬಟ್ ಇದು ಸೈಜ್ ಆಗಿಲ್ಲ. ಸೈಜ್ ಏನಿರಬೇಕಂದ್ರೆ ಅದರ ಸ್ಪೆಸಿಫಿಕೇಶನ್ 50 mm ಇಂಟು 50 mm ಇಂಟು 6 mm. ತೆಳಗಲ್ಲಿ ಈ ಲೆಂತ್ ನೀವು ಎಷ್ಟು ಬೇಕೋ ಅಷ್ಟಾದ್ರೂ ತಗೋಬಹುದು. ಬಟ್ ಇಲ್ಲಿ ಏನಂದ್ರೆ ಎಲ್ಲರದ್ದು ಇಲ್ಲಿ 50 mm, ಇಲ್ಲಿ 50 mm, ಮತ್ತೆ ಥಿಕ್ನೆಸ್ ಏನಿರ್ತಲ್ಲ ದಟ್ ಈಸ್ 6 mm. ಈ ರೀತಿ ಇದು ಇರ್ತೈತಿ. ಏನೇನು ಗೋಡೆ ಫಿಕ್ಸ್ ಮಾಡ್ಬೇಕಂತಂದ್ರೆ ಏನ್ ಮಾಡ್ತಾರಂದ್ರೆ ಈಗ ನೀವು ಇನ್ಸುಲೇಟರ್ ಎಲ್ಲಿ ಫಿಕ್ಸ್ ಮಾಡಬೇಕು, ಎಷ್ಟು ಡಿಸ್ಟೆನ್ಸ್ ಬೇಕು ಅಷ್ಟೆಲ್ಲ ಡಿಸ್ಟೆನ್ಸ್ ತಗೊಂಡ್ಮೇಲೆ ಇದನ್ನೇನಂದ್ರೆ ಇಲ್ಲಿ ಕಟ್ ಮಾಡ್ತಾರೆ. ಸ್ವಲ್ಪ ಬ್ರೇಕ್ ಮಾಡಿ ಈ ರೀತಿ ಬೆಂಡ್ ಮಾಡಿದಾಗ ಈ ರೀತಿ ಆಗಿದೆ. ಇದು ಸ್ವಲ್ಪ ಉದ್ದ ಜಾಸ್ತಿ ತಗೋಬೇಕು. ನನ್ಗೆ ಇಲ್ಲಿ ಡಯಾಗ್ರಾಮ್ ಇಷ್ಟ ತೋರ್ಸಲಿ. ಅಲ್ಲಿ ನಿಮ್ ಕರೆಂಟ್ ಬಿಲ್ಡಿಂಗ್ ನಾಗ ಏನ್ ಇರ್ತೈತಿ ಆ ಟೈಪ್ ಅನ್ನ ನೀವು ಮಾಡ್ಕೊಂಡಿರ್ತಾರೆ. ಈ ರೀತಿ ಬ್ರೇಕ್ ಮಾಡ್ಕೊಂಡು ಈ ಬ್ರೇಕ್ ಪೊಸಿಷನ್ ಇರುತ್ತೆ ನಿಮ್ ಗೋಡೆ ಒಳಗೆ ಎಂಟರ್ ಆಗಿ ಅಲ್ಲಿ ನೀವ್ ಮಾಡ್ತಾರೆ ಅಂದ್ರೆ ಅಲ್ಲಿ ಸಿಮೆಂಟ್ ಪೌಡರ್ ಮಾಡಿ ಅವನ್ನ ಗಟ್ಟಿಗೊಳಿಸ್ತಾರೆ. ಅದೇ ಮಾಡ್ತಾರೆ, ಗಟ್ಟಿಗೊಳಿಸ್ತಾರೆ. ಓಕೆನಾ? ಇದು ಸಮ್ ಟೈಮ್ಸ್ ನಿಮ್ಗೆ ಇಲ್ಲಿ ಜೆ ಪೈಪ್ ತಗೋತಾರೆ ಚೇಂಜ್ ಆಗಿಲ್ಲ. ಅಕಸ್ಮಾತ್ ಈ ಜೆ ಪೈಪ್ ಏನು ಹಾಕಿ ಮಾಡ್ಕೊಡ್ತಾರ, ಜೆ ಪೈಪ್ ಇದು ಇಲ್ಲೆಲ್ಲ
ಬರ್ತಾವ, ನಿಮ್ ಲೈನ್ ಬರ್ತಾವ ಹಾಕಿರ್ತೀರಿ. ನೆಕ್ಸ್ಟ್ ನಿಮ್ ಬಿಲ್ಡಿಂಗ್ ಹಾಕಿರ್ತೀರಿ. ನಿಮ್ ಬಿಲ್ಡಿಂಗ್ ಇಲ್ಲಿ GI ಪೈಪ್ ತಗೋತಾರೆ, ಡಬಲ್ ಬೆಂಡೆಡ್ GI ಪೈಪ್, ಬೆಂಡ್ 2 ಬೆಂಡ್ ಅನ್ನ ಹಾಕಿರ್ತೀರಿ ಅದಕ್ಕೆ. ಸೊ ಈ ರೀತಿ ಬಂದಾಗ ಇದು ನಿಮ್ದು ಅರ್ತ್ ವೈರ್ ನೇರವಾಗಿ ಹಿಂಗ ಇದ್ರ ಮುಖಾಂತರ ಹೋಗ್ತೈತಿ. ಇಲ್ಲ 2 ಕ್ಲಾಂಪ್ ಹಾಕ್ಬೇಕಾಗತ್ತೆ ನೀವು, 1 ಕ್ಲಾಂಪ್ ಮತ್ತು 2 ಕ್ಲಾಂಪ್, ಮಿನಿಮಮ್ 2 ಕ್ಲಾಂಪ್. ಮತ್ತೆ 2 ಅಲ್ಲ, ಮಿನಿಮಮ್ 2 ಹಾಕ್ಬೇಕು. ಮತ್ತೆ ಒಂದಾಗಿ ಜೊತೆ ಹಾಕ್ಬಿಟ್ರಿ, ಎಷ್ಟು ಹಾಕ್ಬೇಕಂದ್ರೆ ಮಿನಿಮಮ್ 2 ಹಾಕ್ಲೇಬೇಕು. 2 ಕ್ಲಾಂಪ್ಸ್ ಅನ್ನ ಇಲ್ಲೇ 2 ಬೆಂಡ್ ಇರ್ತಾವ. ನಿಮ್ಗೆ ಅವಾಗ ಈ ಲೈನ್ ಅನ್ನು ಏನ್ ಬರ್ತದೆ, ಬೇರೆ ಕಂಡಕ್ಷನ್ ಇಂದ ಇಲ್ಲಿ ಬಂದಿರ್ತಲ್ಲ, ಇಲ್ಲಿಂದ ನಿಮ್ದು ಇಲ್ಲೇ ಇನ್ಸುಲೇಟೆಡ್ ವೈರ್ ಹೋಗ್ತದೆ. ಯಾವುದು ಇನ್ಸುಲೇಟೆಡ್ ವೈರ್ ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲೊಂದು ವುಡನ್ ಪೀಸ್ ವಾಷರ್ ಹಾಕಿರ್ತಾರ. ವುಡನ್ ಪೀಸ್ ವಾಷರ್ ಅಥವಾ ಫೈಬರ್ ವಾಷರ್ ಆಫ್ PVC ವಾಷರ್ ಹಾಕಿರ್ತಾರೆ. ಯಾಕಂದ್ರೆ ಈ ಬಾಡಿ ಇದೆ ನಿಮ್ಗೆ, ಇದು GI ಪೈಪ್, ಇದು GI. ಸೊ ಅಲ್ಲಿ ಏನು ಆಗಬಾರ್ದು, ಶಾರ್ಟ್ ಆಗಬಾರ್ದು, ಸ್ಕಿನ್ನಿಂಗ್ ಆಗಬಾರ್ದು, ಗಾಳಿಗೆ ಅಳಗಾಡ್ತಿರ್ತಲ್ಲ ನಿಮ್ದು, ಅದೇ ಆಗ್ತಾ ನಿಮ್ಗೆ ತೆರೆದು ಅಲ್ಲಿ ಸ್ಕಿನ್ ಹೋಗಿ ಅಥವಾ ಇನ್ಸುಲೇಷನ್ ಹೋಗಿ ಎಲ್ಲಿ ಶಾಕ್ ಆಗಬಾರ್ದು ಬಾಡಿ ಅನ್ನೋದಕ್ಕೆ ಏನ್ ಮಾಡ್ತಾರೆ, ವುಡನ್ ಅಥವಾ PVC ಹಾಕೊಂಡು ಇದು ಮಾಡ್ತಾರೆ, ಗುಷಿಗಿರ್ತಾರೆ. ಇಲ್ಲಿ ಹಾಕಿ ಇದ್ರ ಮುಖಾಂತರ ಇದು ಒಂದು ಲೈನ್, ಇದು ಫೇಸ್ ಇರುತ್ತೆ. ಅದೇ ರೀತಿ ಇನ್ನೊಂದು ನ್ಯೂಟ್ರಲ್ ವೈರ್ ಹೋಗುತ್ತೆ. ಅರ್ಥ ನೇರವಾಗಿ ಹಿಂಗ್ ಬರುತ್ತೆ. ಇದು ಸಿಂಗಲ್ ಪೇಜ್. 3 ಪೇಜ್ ಇರ್ತದೆ, ಇಲ್ಲಿ 4 ವೈರ್ ಇರ್ತಾವೆ. ಲೈನ್ 1, L1, L2, L3 ಅಂಡ್ ನ್ಯೂಟ್ರಲ್ 4 ವೈರ್ ಇರ್ತಾವೆ ಇಲ್ಲಿ. ಅರ್ಥ ಆಯ್ತಾ? ಸೊ ಇದೇ ರೀತಿ ಬುಷನ್ ಇಲ್ಲಿ ಕೂಡ ಹಾಕಿರ್ತಾರೆ. ಇದೇ ಬುಷನ್ ಇಲ್ಲಿ ಕೂಡ ಹಾಕಿರ್ತಾರೆ. ಆಮೇಲೆ ಈ ಕ್ಯಾಂಪ್ ಸೈಜ್ ಎಷ್ಟು ಅಂದ್ರೆ 50 × 6 mm, 50 × 6 mm. ಈ ಕ್ಲಾಂಪ್ ಸೈಜ್ ಅಂದ್ರೆ 50 mm × 6 mm, 6 mm. ಈ 2 ಕ್ಲಾಂಪ್ ಸೈಜ್ ಅಂದ್ರೆ 50 mm × 6 mm ಸೈಜ್ ಇದು ಮತ್ತು ಇದು ಸ್ಕೇಲ್ ಇದೆ. ಆಮೇಲೆ ಈಗ ಹೇಳಿದ್ರೆ ಇದು ಸಪೋಸ್ ಇದಕ್ಕೆ ಸಪೋರ್ಟಿಂಗ್ ಆಗಿದ್ರೆ ಇದಕ್ಕೆ ಎಲ್ಲರ ಗೈ ಕಟ್ತಾರೆ. ಎಲ್ಲರ ಒಂದ್ ಕಡೆ ಗೈ ಕಟ್ಕೊತಾರೆ, ಐ ಬೋಲ್ಟ್ ಹಾಕೊಂಡು. ಈ ಐ ಬೋಲ್ಟ್ಗೆ ಹಾಕಿರ್ತಾರೆ. ಇದು ಇಲ್ಲ ಡೈರೆಕ್ಷನ್ ಡಯಾಗ್ರಾಮ್ ಹಿಂಗ್ ತೋರಿಸ್ತಾರೆ. ಇದು ಇಲ್ಲೇ ಇರ್ಬೇಕಂತ ಇಲ್ಲ, ಈ ಕಡೆ ಸೈಡ್ ಬರ್ಬೋದು, ಆ ಕಡೆನೂ ಬರ್ಬೋದು. ಫಾರ್ ಗ್ರಿಪ್ಪಿಂಗ್ ಪರ್ಪೋಸ್ ಅಂದ್ರೆ ಇದು ವೈರ್ ಕಂಬದಿಂದ ಏನ್ ಟೆನ್ಷನ್ ಬಂದಿರ್ತಿಲ್ಲ ಅದ್ರ ಅಪೋಸಿಟ್ ನಿಮ್ ಮನೆ ಹೆಂಗ ಈ ಡಿಸ್ಟ್ರಿಬ್ಯೂಷನ್ ಲೈನ್ ಒಳಗೆ ನಮ್ಗೆ ಗೈ ವೈರ್ ಹೆಂಗ್ ಆಗ್ತದೆ ಅಂತ ಹೇಳಿದ್ರಲ್ಲ, ಆ ರೀತಿ ಇದು ಕೂಡ ಗೈ ವೈರ್ ಯಾವ ರೀತಿ ಸೆಟ್ಟಿಂಗ್ ಮಾಡ್ಬೇಕಂದ್ರೆ ಇದು ನಮ್ಗೆ ಯಾವ ರೀತಿ ಬೆಂಡ್ ಆಗಿರಬಾರ್ದು. ಯಾವುದು ನಮ್ಗೆ GI ಪೈಪ್ ಬೆಂಡ್ ಆಗೋದ್ರಿಂದ ಅದಕ್ಕೆ ನಾವು ಗೈಯನ್ನ ಕೊಡ್ತೀವಿ. 1 ಕಟ್ಟಿರ್ಬೋದು, 2 ಕಟ್ಟಿರ್ಬೋದು, ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್, ಸಂದರ್ಭಗಳಲ್ಲಿ ಹೆಂಗಿರ್ತಾವೋ ಆ ರೀತಿ ನೀವು ಅದನ್ನ ಕಟ್ತಿರ್ತಾರೆ. ಓಕೆನಾ? ಶೀಟ್ಸ್ ನೋಡ್ಕೊಳ್ರಿ, ಕಡಿಮೆ ಇದ್ದಾಗ ಕೊಡ್ರಿ, ಭಾಳ ಇದ್ದಾಗ ಕೊಡ್ರಿ. ಸೊ ಸರ್ವಿಸ್ ಕನೆಕ್ಷನ್ ವಿತ್ ಇನ್ಸುಲೇಟೆಡ್ ವೈರ್. ಈ ನೀವು ಬೇರೆ ಕಂಡಕ್ಟರ್ ಯಾವ ರೀತಿ ಸರ್ವಿಸ್ ತಗೊಳ್ತೀರಿ ಅದಾಯ್ತು. ಹೆಚ್ಚಾಗಿ ಬೇರೆ ಕಂಡಕ್ಟರ್ ಎಲ್ಲ ಕಡೆ ತಗೊಳಂಗಿಲ್ಲ, ಇಂಡಸ್ಟ್ರೀಸ್ ಎಲ್ಲ ವೇರಿ ಇಂಪಾರ್ಟೆಂಟ್. ಸೊ ಲೈನ್ಸ್ ಆರ್ ದ GI ವೈರ್ ಬ್ಯಾರಿಯರ್ಸ್ ಮುಖಾಂತರ ಇದೆ. GI ವೈರ್ ಬ್ಯಾರಿಯರ್, ಇದೊಂದು GI ವೈರ್. GI ವೈರ್ ಇದರದ ಎಸ್ ಅಂದ್ರೆ 10 SW, 10 SW. ಸೊ ಇದು ರೀತಿ ಬ್ಯಾರಿಯರ್ ವೈರ್ ಇರ್ತೈತಿ. ಬ್ಯಾರಿಯರ್ ವೈರ್, ಬ್ಯಾರಿಯರ್ ಮೀನಿಂಗ್ ಅರ್ಥ ಏನಂದ್ರೆ, ಅರ್ಥ ಏನಂದ್ರೆ ಹೊತ್ತುಕೊಳ್ಳುವುದು. ಬ್ಯಾರರ್ ಅರ್ಥ ಹೊತ್ತುಕೊಳ್ಳುವುದು ಅಂದ್ರೆ ಈ ಬ್ಯಾರರ್ ವೈರ್ ಏನ್ ಹೊತ್ಕೊಳ್ತೈತಿ ಅಂದ್ರೆ ನಮ್ಮ ಸರ್ವಿಸ್ ಲೈನ್ ಹೊತ್ಕೊಂಡಿರ್ತೈತಿ, ನಮ್ಮ ಲೈನ್ಗಳನ್ನ.
So these are insulated bobbins. ರೋಲ್ ಇನ್ಸುಲೇಟರ್ಸ್ ಅಂತೀವಿ. ರೋಲ್ ಇನ್ಸುಲೇಟರ್ಸ್ ಅಂತೀವಿ ಅಂದ್ರೆ ಇದು ಹೆಂಗಿರ್ತೈತೆ ಅಂದ್ರೆ ಇಲ್ಲಿ ನಮ್ಮ ಡಯಾಗ್ರಾಮ್ ತೋರಿಸ್ತೀವಿ. ಈ ರೀತಿ ಇರ್ತೈತೆ. ಈ ಕಡೆಯಿಂದ ಈ ಕಡೆ ಒಳಗೆ ಹೋಲ್ಸ್ ಇರುತ್ತೆ. ಇದರಿಂದ ವೈರ್ ಹಿಂಗೆ ಒಳಗೆ ಹಾಕಿ ಪಾಸ್ ಆಗಿರ್ತೈತೆ. ಲಕ್ಷ್ಯ ಇದು ಯಾವ ರೀತಿ ಈ ರೀತಿ ಇರ್ತೈತೆ ಬಾಬಿನ್ಸ್ ಅರ್ಥ. ಸೊ ಇಲ್ಲಿ ಅಂದ್ರೆ ನಮ್ಮ ವೈರ್ ಹಿಂಗೊಂದು ಪಾಸ್ ಆಗ್ತೈತಿ. ಇದು ಜೆ ಬೇರ್ ವೈರ್ 10 SWG ತೆಲುಗಲ್ಲಿ ಈ ಸ್ಟ್ಯಾಂಡರ್ಡ್ 10 SWG ತಗೊಳ್ತಾರೆ. ಓಕೆನಾ. ನೆಕ್ಸ್ಟ್ ಇಲ್ಲೇ ಇದು L1 L2 ಇಲ್ಲ ಒಂದು ಅರ್ಥ ಹಾಕ್ರಿ. L1 L2 L3 ಅಂಡ್ ನ್ಯೂಟ್ರಲ್. ಇದು ತ್ರಿಫೇಸ್. ಇದು ಸಿಂಗಲ್ ಫೇಸ್ ಇತ್ತಂದ್ರೆ ಇಲ್ಲಿ ಏನ್ ಮಾಡ್ತಾರೆ, ಓನ್ಲಿ ಫೇಸ್ ನ್ಯೂಟ್ರಲ್ ಇವೆರಡು ತಗೊಂಡಿರ್ತೀವಿ. ಇದು ಸ್ಟಾಪ್ ಆಗ್ತದೆ. ಇದು ಯಾವ್ದು ಇರೋಲ್ಲ. ಸಿಂಗಲ್ ಫೇಸ್ ಇರ್ತದೆ. ಫೇಸ್ ನ್ಯೂಟ್ರಲ್ ಎರಡೇ ಇರ್ತದೆ. ಓಕೆನಾ. ಸೊ ಇಲ್ಲಿ ಅಂದ್ರೆ ಇಲ್ಲಿ ನೀವು ಕಂಬದ ಕಡೆಗೆ ಈ ಜೆ ಇಲ್ಲಿನೂ ಕೂಡ ಒಂದು ಏನಾಗ ಈ ಟೈಪ್ ಒಂದು ಇನ್ಸುಲೇಟರ್ ಹಾಕಿರ್ತೀವಿ. ಹಿಂದೆ ನಾ ಕಳಿಸಿ ಲಿಂಕ್ ಕರೆಕ್ಟ್ ಐತೆ ನೋಡಿ, ಓಪನ್ ಮಾಡಿ ನೋಡ್ರಿ ಸರ್. ನೀವು ಓಪನ್ ಮಾಡೋದು ಗೊತ್ತಾಗ ನಾವು ಓಪನ್ ಮಾಡೋದು ಈಗ ಬ್ಯಾಡ. ಈಗ ನಂದು ಇದಾಗುತ್ತೆ. ಈಗ ನಿಮ್ದ್ರ ಇದೆ ಇದರಿಂದ ಸ್ಟ್ರೈನ್ ಇನ್ಸ್ಟ್ರಕ್ಟರ್ ಮನೆ ಹೆಂಗೆ ಹಾಕಿರ್ಬೇಕು ಹೇಳಿಲ್ಲ. ಸ್ಟ್ರೈನ್ ಇನ್ಸ್ಟ್ರಕ್ಟರ್ ಇಲ್ಲಿ ಹಾಕಿರ್ತೀವಿ, ಇಲ್ಲಿ ಕಂಬ ಕಡೆ ಒಂದು ಹಾಕಿರ್ತೀವಿ. ಅದೇ ರೀತಿ ನಿಮ್ಮ ಮನೆ ಕಡೆ ಒಂದು. ಯಾಕಂದ್ರೆ ಯಾವುದೇ ಒಂದು ಇಲ್ಲಿ ಲೈನ್ ಡಿಸ್ಟ್ರಿಬ್ಯೂಷನ್ ಲೈನ್ ಏನಾದರೂ ಕಟ್ ಆಗಿ ಬಿತ್ತಂದ್ರೆ ಇಲ್ಲಿ ಏನಂತ ನಿಮ್ದು ಕರೆಂಟ್ ಈ ಕಡೆ ಮುಂದೆ ಪಾಸ್ ಆಗುತ್ತೆ, ಸ್ಟಾಪ್ ಆಗುತ್ತೆ. ಅಕಸ್ಮಾತ್ ನೀವು ಇನ್ಸುಲೇಟರ್ ಹಾಕಿಲ್ಲ ಅಂದ್ರೆ ಈ ಸೀದಾ ಇದು ಕುಂಟ ನಿಮ್ಮ ಮನೆಗೆ ಕರೆಂಟ್ ಪಾಸ್ ಆಗ್ತದೆ. ಆ ಕಾರಣಕ್ಕೆ ಇದೊಂದು